ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ಇನ್ನೊಂದು ಕತೆ ಮೂಲಕ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಕತೆ ಹೆಸರು ಬುದ್ಧಿವಂತ ಮೀನು. ಒಂದು ನದಿ ತೀರದಲ್ಲಿ ಒಬ್ಬ ಮೀನುಗಾರ ವಾಸವಾಗಿರ್ತಾನೆ. ಅವನ ಕೆಲಸ ದಿನವೂ ಮೀನು ಹಿಡಿಯೋದು, ಅದನ್ನು ತಗೊಂಡೋಗಿ ಮಾರ್ಕೆಟ್ನಲ್ಲಿ ಮಾರೋದು. ಅದರಿಂದ ತನ್ನ ಜೀವನವನ್ನು ಅವನು ಸಾಗಿಸ್ತಾ ಇರ್ತಾನೆ. ಹೀಗಿದ್ದಾಗ ಒಂದು ದಿವಸ ಅವನು ಮೀನು ಹಿಡಿಬೇಕು ಅಂತ ಹೋದಾಗ ತುಂಬ ಹೊತ್ತಾದರೆ ಅವನಿಗೆ ಮೀನು ಸಿಗೋದೇ ಇಲ್ಲ. ತುಂಬ ಪ್ರಯತ್ನ ಪಡ್ತಾನೆ. ಕೊನೆಯಲ್ಲಿ ಯಾವುದೂ ಸಿಗಲಿಲ್ವಲ್ಲ ಅಂತ ಬಲೆನೆತ್ತದಾಗ ಒಂದು ಬಂಗಾರದ ಮೀನು ಅವನ ಬಲೆಗೆ ಸಿಕ್ಕಾಕೊಳುತ್ತೆ. ಆ ಮೀನು ಸಿಕ್ತಲ್ಲ, ಅಟ್ಲೀಸ್ಟ್ ಒಂದಾದರೂ ಸಿಕ್ತಲ್ಲ ಅಂತ ಎತ್ಕೊತಾನೆ. ಆಶ್ಚರ್ಯ ನೋಡಬೇಕು ಅಂತಂದರೆ ಆ ಮೀನು ಮಾತಾಡಲಿಕ್ಕೆ ಶುರು ಮಾಡುತ್ತೆ. ಮೀನುಗಾರನಿಗೆ ಹೇಳುತ್ತೆ, ಮೀನುಗಾರ ನನ್ನ ಬಿಟ್ಬಿಡು ಅಂತ ಕೇಳುತ್ತೆ. ಅದಕ್ಕೆ ಇಲ್ಲ ಸಿಕ್ಕೋದು ಒಂದೇ ಒಂದು ಮೀನು, ಅದನ್ನೇ ಹೇಗೆ ಬಿಡಲಿ ಅಂತ ಮೀನುಗಾರ ಹೇಳ್ತಾನೆ. ಅದಕ್ಕೆ ಈ ಮೀನು ಹೇಳುತ್ತೆ, ಇಲ್ಲ ನಾನು ಬಿಟ್ಬಿಡು, ಒಂದು ಕೆಲಸ ಮಾಡ್ತೀನಿ, ನಾಳೆ ನಿನ್ನ ಮತ್ತೆ ಇದೇ ಸಮಯಕ್ಕೆ ಬಾ, ನಾನು ಸ್ನೇಹಿತರು ಎಲ್ಲರನ್ನೂ ಇಲ್ಲಿ ಕರ್ಕೊಂಬರ್ತೀನಿ, ನೀನು ಅವಾಗ ಬಲೆ ಹಾಕಿದಾಗ ಹೆಚ್ಚೆಚ್ಚು ಮೀನುಗಳನ್ನ ಹಿಡಿಬೋದು, ಅದರಿಂದ ನಿನಗೆ ಒಳ್ಳೆ ವ್ಯಾಪಾರ ಮಾಡ್ಬೋದು, ನಿನಗೆ ಒಳ್ಳೆ ಹಣ ಸಿಗುತ್ತೆ ಅಂತ ಹೇಳುತ್ತೆ. ಇದನ್ನು ಮೀನುಗಾರ ನಂಬ್ತಾನೆ. ಹೌದಲ್ವಾ ಅಂದ್ಬಿಟ್ಟು ಮನಸ್ಸಲ್ಲಿ ಲೆಕ್ಕಾಚಾರ ಹಾಕ್ಕೊಂಡು, ಆಯಿತು ನಾನು ನಿನ್ನ ಒಂದು ಮೀನು ತಾನೇ ಬಿಡೋದು, ಇವಾಗ ನಾಳೆ 100 ಮೀನು ಸಿಗುತ್ತೆ ಅಂದ್ಬಿಟ್ಟು, ಸರಿ ನೀನು ಹೋಗಿ ಇವಾಗ ನಾಳೆ ನಿನ್ನ ಸ್ನೇಹಿತನ ಕರ್ಕೊಂಬ ಅಂತ ಆ ಮೀನನ್ನ ವಾಪಸ್ ಬಿಟ್ಬಿಡ್ತಾನೆ. ಈ ಸಣ್ಣ ಪುಟ್ಟ ಬಂಗಾರದ ಮೀನು ಅಲ್ಲಿಂದ ವೇಗವಾಗಿ ವಾಪಸ್ ಓಡೋಗಿ ತನ್ನ ಸ್ನೇಹಿತರ ಜೊತೆ ಸೇರಿಕೊಂಡು ತನ್ನ ಬುದ್ಧಿವಂತಿಕೆಯಿಂದ ಆ ಮೀನುಗಾರನ ಕೈಯಿಂದ ತಪ್ಪಿಸ್ಕೊಂಡಿರ್ತದೆ. ಅಂದರೆ ಸಮಯಕ್ಕೆ ತಕ್ಕನಾಗಿ ತಪ್ಪಿಸ್ಕೊಳ್ಳುವಂಥ ಒಂದು ಉಪಾಯವನ್ನು ಈ ಸಣ್ಣ ಮೀನು ಮಾಡಿರ್ತದೆ. ಮರುದಿನ ಈ ಮೀನುಗಾರ ಅಲ್ಲಿಗೆ ತುಂಬ ಮೀನುಗಳು ಸಿಗುತ್ತೆ ಅಂತ ದೊಡ್ಡ ಬಲೆಯನ್ನು ತೊಗೊಂಡು ಅಲ್ಲಿಗೆ ಬರ್ತಾನೆ. ಎಷ್ಟೋ ಹೊತ್ತಾದರೂ ಕೂಡ ಯಾವ ಮೀನು ಕೂಡ ಅವನಿಗೆ ಸಿಗೋದಿಲ್ಲ. ಆನಂತರ ಅವನಿಗೆ ಗೊತ್ತಾಗುತ್ತೆ, ಈ ಸಣ್ಣ ಮೀನು ನನಗೆ ಮೋಸ ಮಾಡ್ತು ಅಂತ ಅಂದ್ಬಿಟ್ಟು ತನ್ನ ಬುದ್ಧಿವಂತಿಕೆಯಿಂದ ಅದು ಎಸ್ಕೇಪ್ ಆಗಿಬಿಡ್ತು ಅಂತ ವಿಚಾರ ಮಾಡ್ತಾನೆ. ಈ ಕಥೆಯ ನೀತಿ ಏನು ಹೇಳುತ್ತೆ ಅಂತಂದರೆ, ಎಂಥ ಕಷ್ಟದಲ್ಲಿದ್ದರೂ ಕೂಡ ನಮ್ಮ ಬುದ್ಧಿವಂತಿಕೆಯಿಂದ ನಾವು ಅದರಿಂದ ಪಾರಾಗ್ಬೋದು ಅಂತ ಹೇಳುತ್ತೆ. ಥ್ಯಾಂಕ್ ಯು ಗೆಳೆಯರೆ. ಕತೆ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಸ್ನೇಹಿತರು ಕೂಡ ಇದನ್ನು ಫಾರ್ವರ್ಡ್ ಮಾಡಿ.